both the Central Election Commission and the State Election Commissions must upload on their websites, preferably periodically, both the contributions towards political parties as well as increase in the assets of candidates and elected representatives. This must be made mandatory under the law. Every time a party gets a contribution, that information should be given to the Election Commission, and they should provide it publicly so that we can take this information forward, and it should also be available in hard copies to the public so that those who do not have access to internet, etc., exactly know what is happening. I would request the press also to come out with yearly publications on this. Press may have a problem. You also earn your income from advertisements, and many of these people and parties do advertise in your media. Lastly, on criminal records, the present law needs to be changed. One, government should not be permitted to withdraw these cases. It's after all the court issues the process for trial after coming to a prima facie conclusion that the evidence is sufficient to order the trial. If that was so, why should the government be permitted to withdraw these cases? The law must be changed in order to provide that it's for the court to decide. And secondly, the election law itself needs to be amended to say that until a person is acquitted, today he can continue to contest elections until he is finally convicted by the Supreme Court. It should be the other way around. Until he is acquitted by the Supreme Court, he should be barred from contesting in polls. This is all that I have to say. Thank you once again to Election Commission. I request all citizens here present and the press to make this as widely known as possible in the constituencies which are going to the polls. Thank you. ಗೆಳೆಯರೆ, ಕಳೆದ ಬಾರಿ ನಾವು ಪ್ರೆಸ್ ಕಾನ್ಫರೆನ್ಸ್ ಮಾಡಿದಾಗ ಹಲವಾರು ಸಂಗತಿಗಳನ್ನ ಹೇಳಿದ್ದೇವೆ. ಇವತ್ತು ಮಾತುಕತೆಯಲ್ಲೂ ಬಂದಾಗ ಸಾಕಷ್ಟು ಅದೇ ತರಹದ ಸಂಗತಿಗಳು ಕಂಡರೂ ಕೂಡ ಅಂಕಿ ಸಂಖ್ಯೆಯಲ್ಲಿ ವ್ಯತ್ಯಾಸವನ್ನು ನೀವು ನೋಡಿದ್ದೀರಾ. ನಾನು ಇದು ಯಾವುದನ್ನು ಮತ್ತೆ ಹೇಳಲಿಕ್ಕೆ ಹೋಗೋದಿಲ್ಲ. ಬದಲಿಗೆ ಈ ಚುನಾವಣಾ ಸಮಯದಲ್ಲಿ ಆಗ್ತಿರುವಂತಹ ಅನೇಕ ಅಪರಾಧಗಳನ್ನ ನಾವು ನೋಡ್ತಾ ಇದ್ದೇವೆ. ಇನ್ನು ಚುನಾವಣಾ ನೀತಿ ಸಂಹಿತೆಯನ್ನ ಉಲ್ಲಂಘಿಸಿರುವುದನ್ನ ನಾವು ಕಾಣ್ತಾ ಇದ್ದೇವೆ. ಅಲ್ಲಲ್ಲಿ ಪತ್ರಿಕೆಗಳಲ್ಲಿ ನೀವು ಬರೆದಿದ್ದೀರಾ, ಇಲ್ಲಿ ಇಷ್ಟು ಹಣ ಸಿಕ್ತು ಅಥವಾ ಅಲ್ಲಿ ಅಷ್ಟು ವಸ್ತುಗಳು ಸಿಕ್ತು, ಇಂಥವರು ನೀತಿ ಸಂಹಿತೆಯನ್ನು ಹೀಗೆ ಉಲ್ಲಂಘಿಸಿದ್ರು ಅಂತೆಲ್ಲ. ಇದರ ಪರಿಣಾಮ ಏನಾಗುತ್ತೆ ಅಂತ ಕಾವಲು ಕಾಯೋದು ಕೂಡ ನಮ್ಮ ಒಂದು ಉದ್ದೇಶ ಆಗುತ್ತೆ. ನಾಳೆ ಏನಾಗುತ್ತೆ ಅಂದ್ಬಿಟ್ಟು ಅಂತ. ಇದಕ್ಕೆ ಒಂದು ಉದಾಹರಣೆ ನಾನು ಕೊಡ್ತೇನೆ. ಬೆಂಗಳೂರಿನಲ್ಲಿ ಇರ್ಬೋದು ಅಥವಾ ಹೊರಗಡೆ ಇದ್ದಿರ್ಬೋದು, ಮಕ್ಕಳನ್ನ ಚುನಾವಣಾ ಪ್ರಚಾರಗಳಿಗೆ ಬಳಸ್ಕೊಳ್ತಾ ಇರುವಂಥದ್ದು. ಈಗ ನಾನು ವಾಸ ಮಾಡ್ತಿರೋ ಕ್ಷೇತ್ರದಲ್ಲೂ ಕೂಡ ಅನೇಕ ಮಕ್ಕಳನ್ನ ಕರ್ಕೊಂಡು ಬಂದ್ರು. ನಾನು ಅದನ್ನ ವಿಡಿಯೋ ರೆಕಾರ್ಡ್ ಮಾಡಿದ್ದೇನೆ. ಬೇರೆ ಬೇರೆ ಪಾರ್ಟಿಯವರು ಮಕ್ಕಳನ್ನ ಕರ್ಕೊಂಡ್ ಬರುವಂಥದ್ದು. ಈಗ ಪೊಲೀಸ್ ಕಮಿಷನ್ ಅವರು ಏನೋ ಹೇಳಿದಾರಂತೆ, ಮಕ್ಕಳನ್ನ ಕರ್ಕೊಂಬರ್ಬೇಡಿ, ನೀವು ಚುನಾವಣೆಯಲ್ಲಿ ಅವ್ರನ್ನ ಬಳಸ್ಕೊಳ್ಬೇಡಿ ಅಂದ್ಬಿಟ್ಟು ಅಂತ. ಆದ್ರೂ ಸಹ ಅದು ಅವ್ಯಾಹತವಾಗಿ ನಡೀತಾನೆ ಇದೆ. ಒಂದು ಫೇಸ್ ಮುಗ್ದಿದೆ. ಈಗ ಎರಡನೇ ಫೇಸು, ಮೂರನೇ ಫೇಸ್ ಅಲ್ಲಿ ಮಕ್ಕಳನ್ನ ಚುನಾವಣಾ ಪ್ರಚಾರದಲ್ಲಿ ತೊಡಗಿಸ್ಕೊಂಡ್ರೆ ಅಂತಹ ಪಕ್ಷಗಳ ಮೇಲೆ ಮತ್ತೆ ಅವರ ಯಾವ ಕ್ಯಾಂಡಿಡೇಟ್ ಇದ್ದಾರಲ್ಲ ಅವ್ರಗಳ ಮೇಲೆ ಚುನಾವಣಾ ಕಮಿಷನ್ ಏನು ಕ್ರಮ ಕೈಗೊಳ್ಳುತ್ತೆ ಅನ್ನೋದನ್ನ ಅವರು ಸ್ಪಷ್ಟಪಡಿಸಲೇಬೇಕಾಗುತ್ತೆ. ತಕ್ಷಣ ಅವರು ಅದನ್ನ ಹೇಳಬೇಕು, ಈ ಒಂದು ಚುನಾವಣಾ ನೀತಿ ಸಂಹಿತೆನ ಉಲ್ಲಂಘಿಸಿದ್ದಾರೆ ಇವರು ಅನ್ನೋದಾದ್ರೆ ಏನು ಕ್ರಮ ಅಂತ. ಎರಡನೇದು, ಇಷ್ಟೆಲ್ಲ ನಾವು ಮಾಡ್ತಾ ಇದ್ದೇವೆ. ಈ ಆಸ್ತಿ ಇದ್ದಿರ್ಬೋದು, ಕ್ರಿಮಿನಲ್ ರೆಕಾರ್ಡ್ಸ್ ಇದ್ದಿರ್ಬೋದು, ಇವುಗಳನ್ನ ಮುಂದುವರ್ಸ್ಕೊಂಡು ಹೋಗೋದು ಹೇಗೆ ಅಂತ ನಮ್ಮ ಅನೇಕರು ಅದರ ಬಗ್ಗೆ ಮಾತನಾಡ್ತಾ ಇದ್ದಾರೆ. ನಾನು ಮೊನ್ನೆ ಒಬ್ಬ ಚಾರ್ಟರ್ಡ್ ಅಕೌಂಟೆಂಟ್ ಜೊತೆ ಮಾತಾಡ್ತಿದ್ದೆ. ಅವ್ರೇನು ಹೇಳ್ತಿದ್ದಾರೆ ಅಂತಂದ್ರೆ, ಈ ಡಾಟಾ ಎಲ್ಲ ತೆಗೆದುಕೊಂಡು 2004 2008 ನೀವೇನು ಹೇಳ್ತಿದ್ದೀರಾ ಅದರ ವ್ಯತ್ಯಾಸವನ್ನ, ಆ ಡಾಟಾ ಎಲ್ಲ ತೆಗೆದುಕೊಂಡು ಅವರ ಪ್ಯಾನ್ ನಂಬರ್ ಕೊಟ್ಟಿದ್ರೆ ಅವುಗಳನ್ನ ತೆಗೆದುಕೊಂಡು ನಾವು ಯಾಕೆ ಒಂದು ಪಿಟಿಷನ್ ನ ಕೊಡಬಾರ್ದು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಆಸ್ ಇ ಸೆಡ್, ಅದನ್ನ ಚುನಾವಣಾ ಆಯೋಗದ ಮೂಲಕನೇ ಮಾಡೋಣಂತೆ. ಆ ಮೂಲಕ ಅವರೆಲ್ಲರೂ ಇನ್ಕಮ್ ಟ್ಯಾಕ್ಸ್ ಕಟ್ಟಿದ್ದಾರೆ, ಎಷ್ಟು ಕಟ್ಟಿದ್ದಾರೆ, ಎಷ್ಟು ವ್ಯತ್ಯಾಸ ಇದೆ ಅವರು ಕಟ್ಟಿರುವಂತ ಇನ್ಕಮ್ ಟ್ಯಾಕ್ಸ್ ಅಲ್ಲಿ, ಅದಕ್ಕೆ ಏನು ಅವ್ರ ಮೇಲೆ ದಂಡ ಹಾಕ್ಬೇಕಾಗತ್ತೆ, ಅವುಗಳನ್ನ ಮುಂದುವರಿಸೋಣ ಅಂತ ಅವರು ಹೇಳ್ತಾ ಇದ್ರು. ಪ್ರಾಯಶಃ ಅವ್ರನ್ನ ನಾವು ಈ ಒಂದು ಕಾವಲು ಸಮಿತಿ ಒಳಗೆ ಸೇರಿಸ್ಕೊಳ್ಬೇಕಾಗತ್ತೆ ಅಂತ ಅನ್ಸುತ್ತೆ. ಈ ಎರಡನೇ ಫೇಸ್ ಅಲ್ಲಿ ನೀವು ಇನ್ನೊಂದು ವಿಶೇಷವನ್ನ ಕೂಡ ಗಮನಿಸಬಹುದು. ಮತ್ತೆ ಅದೇ ದನಿ ಅಂತ ಅನಿಸ್ಬೋದು ನಿಮ್ಗೆ. ದುಡ್ಡು ಎಲ್ಲಿಂದ ಬಂತು? ಗಣಿಯಿಂದ ಬಂತ, ಉದ್ಯಮಿಗಳಿಂದ ಬಂತ, ಅಥವಾ ಬೇರೆ ಯಾವ್ದ್ರಿಂದಾದ್ರೂ ಬಂತ ಅಂತ. ರಾಮಚಂದ್ರ ಗುಹಾ ಅವರು ಬಹಳ ಸೊಗಸಾಗಿ ಒಂದು ಮಾತು ಹೇಳಿದ್ರು, ಹಾವೇರಿನಲ್ಲಿ ಲ್ಯಾಂಡ್ ಮಾಡೋದಕ್ಕೂ ಕೋರಮಂಗಲದಲ್ಲಿ ಲ್ಯಾಂಡ್ ಮಾಡೋದಕ್ಕೂ ಬಹಳ ವ್ಯತ್ಯಾಸ ಇದೆ, ಅದರಿಂದಾಗ ಆ ದುಡ್ಡು ಇದ್ದಿರ್ಬೋದು ಅಂದ್ಬಿಟ್ಟು ಅಂತ. ಬಟ್ ಬೇರೆ ನಾವು ಉತ್ತರ ಕರ್ನಾಟಕದ ಅನೇಕ ಭಾಗಗಳಲ್ಲಿ ಗಮನಿಸಿದ್ರೆ ಈ ಬರೇ ಕಬ್ಬಿಣದ ಮೈನ್ ಮಾತ್ರ ಅಲ್ಲ, ಬೇರೆ ಕೃಷಿ ಆಧಾರಿತವಾದಂತಹ ಆದಾಯ ಕೂಡ ಅತಿಯಾಗಿ ಬಂದಿದೆ ಅಂತ ನನ್ನ ಭಾವನೆ. ಯಾಕೆಂದ್ರೆ ಕೊಡೋ ಕೂಲಿನ ಬಹಳ ಕಡಿಮೆ ಕೊಟ್ರೆ ನೀವು ಎಷ್ಟು ಬೇಕಾದ್ರೂ ಲಾಭವನ್ನ ಮಾಡ್ತಾ ಇರೋದನ್ನ ನಾವು ನೋಡಿದ್ದೇವೆ ಅಲ್ಲಿ ಎಷ್ಟಾಗ್ತಿದೆ ಅನ್ಬಿಟ್ಟು ಅಂತ. ಕೂಲಿ
ಕನಿಷ್ಠ ಕೂಲಿ ನಿಗದಿ ಆಗಿದ್ರೂ ಸಹ ಇವತ್ತೂ ಸಹ ಕೂಲಿ ಕೊಡೋದು ಕೇವಲ 20 ರೂಪಾಯಿ 30 ರೂಪಾಯಿ ಅಂತ. ಕಾಂಟ್ರಾಕ್ಟ್ ಲೇಬರ್ ಅಂತ ಕೊಡ್ತಾರೆ. ಆ ಕಾಂಟ್ರಾಕ್ಟ್ ಲೇಬರ್ ಇಂದ ನಿಜವಾಗಿಯೂ ಬಡ ಜನರಿಗೆ ಯಾವ ಪ್ರಯೋಜನವೂ ಆಗ್ತಾ ಇಲ್ಲ. ಹೀಗಾಗಿ ಈ ಎಲ್ಲ ರಾಜಕೀಯ ಪಕ್ಷಗಳ ಪ್ರಣಾಳಿಕೆಯನ್ನು ಒಂದ್ಸತಿ ಗಮನಿಸಿದ್ರು ಕೂಡ ನಮ್ಗೆ ಕಾಣಿಸೋದು ಬಡತನ ನಿರ್ಮೂಲನಾ ಅಂತ ಹೇಳ್ತಾರೆ. ಖಂಡಿತ ಕನಿಷ್ಠ ವೇತನವನ್ನ ಕೊಡ್ತೀವಿ ಅನ್ನೋ ಮಾತನ್ನ ಯಾರೂ ಹೇಳಿಲ್ಲ. ಮತ್ತೆ ಅವ್ರನ್ನ ನೀವು ನೇರವಾಗಿ ಮಾತನಾಡಿಸಿದ್ರು ಕೂಡ ಯಾಕೆ ಅಂತ ಯೋಜನೆ ಬಂದಿದೆ, ಇಂಥ ಯೋಜನೆ ಬಂದಿದೆ, ಅದ್ರೊಳಗೆ ಕೂಲಿ ಕೊಡ್ತೀವಿ, ಇದ್ರೊಳಗೆ ಕೂಲಿ ಕೊಡ್ತೀವಿ ಅಂತ ಹೇಳ್ತಾರೆ. ಆದ್ರೆ ಕನಿಷ್ಠ ಕೂಲಿನ ನಾವು 100 ರೂಪಾಯಿಗಿಂತ ಹೆಚ್ಚು ಮಾಡದೇ ಇದ್ರೆ ಅದರಿಂದ ಪ್ರಯೋಜನಕ್ಕೆ ಬರೋದೇ ಇಲ್ಲ. ಅದನ್ನು ಸಹ ನಾವು ಈ ರಾಜಕೀಯ ಪಕ್ಷಗಳಿಗೆ ಮತ್ತು ಚುನಾವಣೆಗೆ ನಿಂತ್ಕೊಳ್ತಿರೋ ಅಭ್ಯರ್ಥಿಗಳಿಗೆ ನೇರವಾಗಿ ಕೇಳಬೇಕಾಗಿದೆ. ಥ್ಯಾಂಕ್ ಯು.